ಶ್ರೀ ಗುರುಭ್ಯೋ ನಮಃ. ಶ್ರೀ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ. ಶ್ರೀ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ದತ್ತಾವಧೂತ್ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋದೊಳಗೆ ಶ್ಲೋಕ 13, 14, 15 ನೋಡೋಣಂತ. ಶ್ಲೋಕ 13. मनासांगपा रावणा काय झाले, अकस्मात ते राज्य सर्वे बुडाले. म्हणूनी कुडी वासना सांडी वेगी, बळे लागला काळ हा ಪಾಠಿಲಾಗಿ. ಭಾವಾರ್ಥ: ಹೇ ಮನಸ್ಸೆ, ರಾವಣನ ಜೀವನದ ಅಂತಕಾಲವು ಹೇಗಾಯಿತೆಂಬುದನ್ನು ನೋಡು. ಯಾವುದೇ ಕಲ್ಪನೆ ಇಲ್ಲದೆ ಅವನ ಅಷ್ಟು ದೊಡ್ಡ ಸಾಮ್ರಾಜ್ಯವು ಮುಳುಗಿ ಹೋಯಿತು. ಆದ್ದರಿಂದ ದುಷ್ಟ ವಾಸನೆಗಳನ್ನು ಕೂಡಲೇ ಬಿಟ್ಟು ಬಿಡು. ಕಾಲವು ಬೇಡವೆಂದರೂ ಪ್ರತಿಯೊಬ್ಬನ ಹಿಂದೆ ಬಂದೇ ಬರುತ್ತದೆ. ಇದ್ರದ್ದು ವಿವರಣೆ ನೋಡಿದ್ರೆ ಮನುಷ್ಯನ ಕೈಯಾಗ ಏನೂ ಇರಂಗಿಲ್ಲ. ಪ್ರತಿಯೊಂದನ್ನು ಕಾಲದ ಅಥವಾ ಟೈಮ್ ಕೈಯಾಗ ಇರ್ತದ. ಕಾಲಾಯ ತಸ್ಮೈ ನಮಃ ಅಂತ ಹಗಲೆಲ್ಲ ಹೇಳ್ತೀವಿ. ಪೂರ್ವ ಸಂಚಿತ ಕರ್ಮ ಹೆಂಗಿರ್ತದೋ ಅದರಂಗೆ ಮನುಷ್ಯ ಸಾಕಷ್ಟು ವೈಭವವನ್ನು ಅನುಭವಿಸ್ಬೋದು ಅಥವಾ ಕಷ್ಟನೂ ಅನುಭವಿಸ್ಬೋದು. ಅದು ಒಂದು ಕೋಟ್ ಹೇಳ್ತಾರಲ್ಲ ಕನ್ನಡೊಳಗೆ, ಎಲ್ಲರ ಕಾಲ ಎಳೀತದ ಈ ಕಾಲ ಅಂಥೇಳಿ. ಹಂಗೆ ಒಂದು ಸರ್ತಿ ಒಂದು ಸಿದ್ದೇಶ್ವರ ಸ್ವಾಮಿಗಳದ್ದು ಶಾರ್ಟ್ ಪ್ರವಚನದ ವಿಡಿಯೋ ನೋಡ್ಲಿಕ್ಕತ್ತಿದೆ. ಅವರು ಒಂದು ಸೆಂಟೆನ್ಸ್ ಹೇಳ್ತಾರೆ, ಎಷ್ಟು ಚಂದ ಅನ್ನಿಸ್ತದಂದ್ರೆ, ಅವ್ರು ಹೇಳ್ತಾರೆ, ಇದ್ದಂಗೆ ಇರುವುದಿಲ್ಲ, ಏನೂ ಜಗತ್ನಾಗ ಇದ್ದಂಗೆ ಇರಂಗಿಲ್ಲ. ಹಂಗೆ ಮನುಷ್ಯ ಈ ಸೆಂಟೆನ್ಸ್ ನಾವು ಭಾಳ ಕಷ್ಟದಾಗಿರ್ಬೋದು. ಅವಾಗ ಈ ಸೆಂಟೆನ್ಸ್ ನೋಡಿದ್ರೆ ಈ ಕಷ್ಟ ಇದ್ದಂಗೆ ಇರುವುದಿಲ್ಲ, ಮುಂದೆ ಟೈಮ್ ತಿರುಗ್ತದೆ, ಕಾಲ ತಿರುಗ್ತದೆ, ಟೈಮ್ ಚೇಂಜ್ ಆಗ್ತದೆ ಅಂತ ಹೇಳ್ತದೆ. ಅಥವಾ ನಾವೇನ್ರೆ ವೈಭವದಿಂದ ಮೆರೀಲಿಕತ್ತಾಗ ಈ ಸೆಂಟೆನ್ಸ್ ನೋಡಿದ್ರೆ ಇದ್ದಂಗೆ ಇರುವುದಿಲ್ಲ, ಮೆರಿಬೇಡ ಮನುಷ್ಯ ಅಂತ ಹೇಳ್ದಂಗೆ ಹಿಂಗೆ ಅನ್ನಿಸ್ತದೆ. ಏನೋ ಪ್ರಸಂಗ ಬರಲಿ, ಯಾವುದೇ ನಮ್ಮ ಪೂರ್ವದ ಸಂಚಿತ ಕರ್ಮ ಹೆಂಗೆ ಇರಲಿ, ಅದರಿಂದ ನಾವು ಈ ಜನ್ಮದೊಳಗೆ ಏನೋ ಅನುಭವಿಸ್ತಿರ್ಲಿ, ವೈಭವನ ಅನುಭವಿಸ್ತಿರ್ಲಿ, ಕಷ್ಟನ ಅನುಭವಿಸ್ತಿರ್ಲಿ, ಶ್ರೀ ಸಮರ್ಥ ಗುರುಗಳು ಹೇಳ್ತಾರೆ ಇಲ್ಲೇ, ನಾವು ಯಾವತ್ತೂ ಭಕ್ತಿ ಅನ್ನೋದು ಮರಿಬಾರ್ದು. ಭಗವಂತನ ಭಕ್ತಗೆ ದೇಹಭಾವ ಇಲ್ದವನಿಗೆ ಕಷ್ಟ ಸುಖ ಎರಡೂ ಒಂದೇ ಇರಬೇಕು ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್ ಮುಂದಿನ ಶ್ಲೋಕ ನೋಡೋಣ. ಶ್ಲೋಕ 14. जीवा कर्मयोगे जने जन्म झाला, परिशेवटी काळमुखी निमाला. महाथोरते मृत्युपंथेच गेले, किती एकते जन्मले आणि मेले. ಭಾವಾರ್ಥ: ಪೂರ್ವಕರ್ಮಗಳ ಸಂಬಂಧ ಹೇಗೆ ಇರುತ್ತದೆಯೋ ಅದಕ್ಕನುಸಾರವಾಗಿ ಪ್ರತಿಯೊಂದು ಜೀವವು ಈ ಜಗತ್ತಿನಲ್ಲಿ ಜನ್ಮ ತಾಳಿ ಬರುತ್ತದೆ. ಆ ಪೂರ್ವಕರ್ಮ ಅನುಸಾರವಾಗಿಯೇ ಅದು ಜೀವನ ಬಾಳುತ್ತದೆ ಹಾಗೂ ಕೊನೆಗೆ ಮೃತ್ಯುವಿನ ಮುಖದಲ್ಲಿ ಪ್ರವೇಶ ಮಾಡುತ್ತದೆ. ಜಗತ್ತಿನಲ್ಲಿಯ ದೊಡ್ಡ ದೊಡ್ಡ ಜನರು ಕೂಡ ಮೃತ್ಯುವಿನ ದಾರಿಯಲ್ಲಿಯೇ ಹೋಗಿರುತ್ತಾರೆ. ಇಂದಿನವರೆಗೆ ಅಸಂಖ್ಯ ಜನರು ಹುಟ್ಟಿ ಬಂದರು, ಅಸಂಖ್ಯ ಜನರು ಮರಣ ಹೊಂದಿದರು. ಇದರದ್ದು ವಿವರಣೆ ನೋಡಿದ್ರೆ, ಎಂಥ ದೊಡ್ಡ ರಾಜನ ಇರಲಿ, ಎಂಥ ಭಿಕ್ಷುಕನೇ ಇರಲಿ, ಅಂತ್ಯಕಾಲ ಬಂತು ಅಂತಂದ್ರೆ ಎಲ್ಲನೂ ಇಲ್ಲೇ ಬಿಟ್ಟು ಹೋಗಬೇಕು. ಎಲ್ಲನೂ ಇದ್ರದ್ದು ವಿವರಣೆ ಹೇಳಬೇಕಾದ್ರೆ ಒಂದು ದಾಸರ ಪದ ನೆನಪು ಬರ್ತದ, ಚಂದ ಅನ್ನಿಸ್ತದೆ ದಾಸರ ಪದ. ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾರೆಂದು ಯಮಭಟರು ಸೆಳೆದೊಯ್ಯುವಾಗ. ಯಾರು ಬರುವರು ನಿನ್ನ ಹಿಂದೆ, ಸತಿಸುತರುಗಳು ಬರುವುದಿಲ್ಲ. ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ. ಜನನಿ ಜನಕರು ಬರುವುದಿಲ್ಲ. ಜನನಿ ಜನಕರು ಬರುವುದಿಲ್ಲ. ಲಕ್ಷ್ಮೀಪತಿ ಎಂಬುವನಲ್ಲದೆ ಗತಿಯೊಬ್ಬರಿಲ್ಲ. ಯಾರು ಬರುವರು ನಿನ್ನ ಹಿಂದೆ. ಇಷ್ಟ ಅಲ್ದ ಸಂಬಂಧಗಳ ಬಗ್ಗೆ ಹೇಳೋದಲ್ದ ದಾಸರು ಯಾವ ನಿನ್ನ ಮನೆ, ನಿನ್ನ ಗ್ರಹ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸು, ದುಡ್ಡು, ವೈಭವ ಯಾರೂ ಬರೋದಿಲ್ಲ. ನಮ್ಮ ಲಕ್ಷ್ಮೀಪತಿ ಅನ್ನವ ಒಬ್ಬವ ಬರಾವ, ನಮ್ಮ ಹನುಮಪ್ಪ ಒಬ್ಬವನ ಬರಾವ ಅಂಥೇಳಿ ಮುಂದಿನ
ಇದರೊಳಗೆ ನುಡಿಗಳೊಳಗೆ ವಿವರಿಸ್ತಾರೆ. ಈಗ ಮುಂದಿನ ಶ್ಲೋಕ ನೋಡೋಣ. ಮನಾಪಾಹತಾ ಸತ್ಯ ಹೇ ಮೃತ್ಯುಭೂಮಿ ಚಿತಾ ಬೋಲತಿ ಸರ್ವ ಹಿ ಜೀವಮೀಮಿ ಚಿರಂಜೀವ ಹೇ ಸರ್ವ ಹಿ ಮಾನಿತಾತಿ ಅಕಸ್ಮಾತ್ ಸಾಂಡೂನಿಯ ಸರ್ವ ಜಾತಿ. ಇದರ ಭಾವಾರ್ಥ: ಹೇ ಮನಸ್ಸೆ, ನಿಜವಾಗಿ ಹೇಳಬೇಕೆಂದರೆ ಈ ಜಗತ್ತಿಗೆ ಮೃತ್ಯುಲೋಕವೆಂದು ಅನ್ನುತ್ತಾರೆ. ಆದರೆ ಮನುಷ್ಯನು ಬದುಕಿರುವಾಗ ಮೃತ್ಯುವನ್ನು ಮರೆಯುತ್ತಾನೆ ಹಾಗೂ ಅತ್ಯಂತ ಅಹಂಭಾವನೆಯಿಂದ ವರ್ತಿಸುತ್ತಾನೆ. ಪ್ರತಿಯೊಬ್ಬನು ತನ್ನನ್ನು ತಾನು ಚಿರಂಜೀವಿ ಎಂದೇ ತಿಳಿದುಕೊಳ್ಳುತ್ತಾನೆ. ಆದರೆ ಮೃತ್ಯು ಬಂದು ಒದಗಿತೆಂದರೆ ಮನುಷ್ಯನಿಗೆ ಅಕಲ್ಪಿತವಾಗಿ ಎಲ್ಲವನ್ನೂ ಇಲ್ಲಿಯೇ ಬಿಟ್ಟು ಹೋಗಬೇಕಾಗುತ್ತದೆ. ಇದರದ್ದು ವಿವರಣೆ ನೋಡಿದ್ರೆ, ಮನುಷ್ಯನ ಜೀವನದೊಳಗೆ ಎಷ್ಟು ಇವೆಂಟ್ಸ್ ನಡೀತಾವೆ. ಫ್ರಮ್ ಅವರ್ ಬರ್ತ್ ಟಿಲ್ ಅವರ್ ಡೆತ್ ಎಷ್ಟೋ ಇವೆಂಟ್ಸ್ ನಡೀತಾವೆ. ಹೌದಾ? ಒಂದು ಮ್ಯಾರೇಜ್ ಅಂತಿರ್ಬೋದು, ಒಂದು ಹುಟ್ಟು ಅಂತಿರ್ಬೋದು, ಒಂದು ಜಾಬ್ ಅಂತಿರ್ಬೋದು, ಒಂದು ಕರಿಯರ್ ಅಂತಿರ್ಬೋದು, ಒಂದು ಟ್ರಾವೆಲ್ ಅಂತಿರ್ಬೋದು. ಎಷ್ಟೋ ಇನ್ಸಿಡೆಂಟ್ಸ್ ನಡೀತಾವಲ್ಲ, ಎಷ್ಟೋ ಘಟನೆಗಳು ನಡೀತಾವ. ಯಾವುದು 100% ಶೂರ್ ಇದು ಹಾಗೆ ಆಗ್ತದೆ ಅಂತಿರ್ತದೆ. ನಮ್ಮ ಟ್ರಾವೆಲ್ ಓಕೆ ಹೊಂಟಿವಪ್ಪ, ನಾಳೆ ಬೆಳಗ್ಗೆ ಬಿಡಬೇಕು, ಏನೋ ಆಗಿರ್ತದೆ, ಏನೋ ಪ್ರಸಂಗ ಬಂದಿರ್ತದೆ, ಎಲ್ಲ ಕಡೆ ಹೋಗೋದು ಕ್ಯಾನ್ಸಲ್ ಆಗಿರ್ತದೆ. ಹಾಗೆ ಯಾವುದೋ 100% ಶೂರ್ ಅಂತ ಇರುವುದೇ ಇಲ್ಲ ಫ್ರಮ್ ಬರ್ತ್ ಟಿಲ್ ಡೆತ್. ಆದ್ರೆ ಡೆತ್ 100% ಶೂರ್ ಅಂತ ಹೇಳಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಂದ್ರೆ, ಹುಟ್ಟಿದಾಗ ಫಸ್ಟ್ ಬರ್ತ್ ತಗೊಂಡು ಮನುಷ್ಯ ಭೂಮಿಗೆ ಬಂತು ಅಂದ್ರೆ ಅದು ಬೇಬಿ ಮೊದಲು ಉಸಿಲು ಎಳ್ಕೋತದಂತ. ಉಸಿಲು ಎಳ್ಕೊಂಡು ಅದ್ರದ್ದು ಒಳಗಿಂದ ಅಂಗಾಂಗಗಳೆಲ್ಲ ಫಂಕ್ಷನಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾವಂತ. ಆದ್ರೆ ಮನುಷ್ಯನ ಡೆತ್ ಆಗೋದು ಆ ಉಸಿಲು ಹೊರಗೆ ಬಿಟ್ಟು. ಈ ಫಸ್ಟ್ ಏನು ಉಸಿಲು ತೊಗೊಳೋದದ ಮತ್ತು ಲಾಸ್ಟ್ ಏನು ಉಸಿಲು ಹೊರಗೆ ಬಿಡೋದದಲ್ಲ, ಇದ್ರ ನಡುವೆ ಎಷ್ಟು ಉಸಿರು ಈ ಮನುಷ್ಯ ತೊಗೋಬೇಕು ಅನ್ನೋದನ್ನು ದೇವ್ರ ಲೆಕ್ಕ ಹಾಕಿ ಕಳಿಸ್ಬಿಟ್ಟಿರ್ತಾನಂತ. ಆ ಎಷ್ಟು ಉಸಿರು ಅಷ್ಟು ನಿಶ್ಚಿತದ ಅಂತ, ಅಷ್ಟು ನಿಶ್ಚಿತದ ನಮ್ಮದು ಸಾವು ಅನ್ನೋದು ನಮ್ಗೆ. ಆದ್ರೆ ಏನದ, ನಮ್ಮ ಧರ್ಮದೊಳಗಾತು ಈ ಜಗತ್ತಿನೊಳಗಾತು ಒಳ್ಳೆಯ ಅಂತಕಾಲಕ್ಕೆ ಬಹಳ ಮಹತ್ವದ. ಆ ಒಳ್ಳೆಯ ಅಂತಕಾಲ ಅಂದ್ರೆ ಹೌದಪ್ಪ ಅಗದಿ ಸುಖವಾಗಿ ಸತ್ತುಬಿಟ್ಟ, ವೈಭವೋಪೇತವಾಗಿ ಸತ್ತ ಅಲ್ಲ. ಒಳ್ಳೆಯ ಅಂತಕಾಲ ಅಂದ್ರೆ ಸಮರ್ಥ ಗುರುಗಳ ದೃಷ್ಟಿ ಒಳಗೆ ಅದು ಅಲ್ಲ. ಯಾರು ಅಂತಕಾಲದೊಳಗೆ ಭಗವಂತನ ಸ್ಮರಿಸ್ತಾರ ಅದು ಒಳ್ಳೆಯ ಅಂತಕಾಲ ಅಂಥೇಳಿ ಶ್ರೀ ಸಮರ್ಥರು ಅಭಿಪ್ರಾಯ ಪಡ್ತಾರೆ. ಆ ಒಳ್ಳೆಯ ಅಂತಕಾಲ ನಾವು ಲಾಸ್ಟ್ ಮೂಮೆಂಟ್ ನಾ ಭಗವಂತನ ಸ್ಮರಿಸ್ಬಿಡ್ತೇನೆ, ಸಾಧ್ಯ ಇಲ್ಲ. ಏನು ಜನ್ಮಾಪಿ ವಿಚಾರದೊಳಗೆ ತಲೆಯೊಳಗೆ ತುಂಬ್ಕೊಂಡಿರ್ತೀವಿ, ಕಡೆ ಮೂಮೆಂಟು ಅಂತ್ಯಕಾಲದೊಳಗೆ ಅದ ಬರೋದು. ಅದಕ್ಕೆ ಶ್ರೀ ಸಮರ್ಥರು ಹೇಳ್ತಾರೆ, ನೀವು ಯಾವಾಗಲೂ ಅದರದ್ದು ಪ್ರಯತ್ನ ಸತತ ಪ್ರಿಪ್ರೇಷನ್ಸ್ ಮಾಡಬೇಕು. ನಮ್ಮ ಡೆತ್ ನೀಡ್ಸ್ ಪ್ರಿಪ್ರೇಷನ್ ಅಂತ. ಏನು ಪ್ರಿಪ್ರೇಷನ್ನು? ಸತತ ನಾವು ಯಾವಾಗಲೂ ಭಗವತ್ ಚಿಂತನೆ ಒಳಗೆ ಮುಳುಗಿದ್ರೆ ಸಾಯೋ ಕಾಲಕ್ಕೆ ನಮಗೆ ಭಗವತ್ ಚಿಂತನೆ ಬರ್ತದೆ ಅಂಥೇಳಿ ಶ್ರೀ ಸಮರ್ಥರು ಅಭಿಪ್ರಾಯ ಪಡ್ತಾರೆ. ಜೈ ಜೈ ರಘುವೀರ ಸಮರ್ಥ.